ಮಹತ್ವಾಕಾಂಕ್ಷೆಯ ಹಾಸನ ವಿಮಾನ ನಿಲ್ದಾಣ ಕಾಮಗಾರಿ ಪೂರ್ಣಗೊಳಿಸಲು ಕೇಂದ್ರ ಸರ್ಕಾರ ಆಸಕ್ತಿ ತೋರಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಕನಸು ನನಸು ಮಾಡುವ ನಿರೀಕ್ಷೆ ಇದೆ. ಕೇಂದ್ರದಲ್ಲಿ ಭಾರೀ ಕೈಗಾರಿಕಾ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರು ಈ ಬಗ್ಗೆ ಮನವರಿಕೆ ಮಾಡಿದರೆ ಪ್ರಧಾನಿ ಅವರಿಗೆ ಕಾಮಗಾರಿ ವೇಗ ಪಡೆದುಕೊಳ್ಳಲಿದೆ ಅನ್ನೋ ವಿಶ್ವಾಸ ಜನರದ್ದಾಗಿದೆ. 17 ವರ್ಷದ ಹಿಂದೆ ಶಂಕುಸ್ಥಾಪನೆಗೊಂಡ ವಿಮಾನ ನಿಲ್ದಾಣ ಕಾಮಗಾರಿಗೆ ಒಂದಿಲ್ಲೊಂದು ವಿಘ್ನಗಳು ತಲೆದೋರುತ್ತಲೇ ಇದ್ದು 200 ಕೋಟಿ ರು ವೆಚ್ಚದ ವಿಮಾನ ನಿಲ್ದಾಣ ಕಾಮಗಾರಿ ನಡೆಯುತ್ತಿದೆ. 2024ರ ಡಿಸೆಂಬರ್ ವೇಳೆಗೆ ರನ್ವೇ ಸಿದ್ಧಗೊಳ್ಳಬಹುದು ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ಅದು ಕೂಡ ಪರಿಪೂರ್ಣವಾಗಿಲ್ಲ. 2023ರ ಸೆಪ್ಟೆಂಬರ್ 9ರಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ 17 ಕಿಲೋಮೀಟರ್ ಮಾರ್ಗದ 220 ಕೆವಿ ವಿದ್ಯುತ್ ಮಾರ್ಗದ ಸ್ಥಳಾಂತರವಾಗಬೇಕು ಹಾಗೂ ವಿಮಾನ ನಿಲ್ದಾಣ ಅಭಿವೃದ್ಧಿ ಪ್ರಾಧಿಕಾರ ಸೆಸ್ಕ್ಗೆ ಹಣ ಪಾವತಿ ಮಾಡಬೇಕು ಅನ್ನೋ ವಿಷಯ ಚರ್ಚೆಯಾಗಿತ್ತು. ವಿಮಾನ ನಿಲ್ದಾಣಕ್ಕೆ ಜಮೀನು ನೀಡಿದ ರೈತರ ಬೇಡಿಕೆಯಂತೆ ಪರ್ಯಾಯ ರಸ್ತೆ ಮತ್ತಿತರ ಕಾಮಗಾರಿಗಳು ಆಗಬೇಕಿದ್ದು, ಇದಕ್ಕೆ ಸಾಕಷ್ಟು ಕಾಲಾವಕಾಶ ಹಾಗೂ ಅನುದಾನದ ಬಗ್ಗೆ ಚರ್ಚೆ ನಡೆದು ಅಂತಿಮವಾಗಿ ರನ್ವೇ ಕಾಮಗಾರಿ ಪೂರ್ಣಗೊಳಿಸಲು ಸೂಚಿಸಲಾಗಿತ್ತು. ಜಿಲ್ಲೆಯಲ್ಲಿ ವಿಮಾನ ನಿಲ್ದಾಣ ಸ್ಥಾಪನೆಗೆ ದಶಕಗಳಿಂದ ಪ್ರಯತ್ನ ನಡೆಯುತ್ತಾ ಇದ್ರೂ ಫಲಪ್ರದವಾಗಿರಲಿಲ್ಲ. ವಿಮಾನ ನಿಲ್ದಾಣಕ್ಕಾಗಿ 563 ಎಕರೆ ಜಮೀನನ್ನ ಕಾಯ್ದಿರಿಸಲಾಗಿತ್ತು. ಜುಪಿಟರ್ ಏವಿಯೇಷನ್ ಮಾಲೀಕ ರಾಜೀವ್ ಚಂದ್ರಶೇಖರ್ ಸಮ್ಮುಖದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು 2007ರ ಆಗಸ್ಟ್ 26ರಂದು ಬೂನಹಳ್ಳಿ ಬಳಿ ವಿಮಾನ ನಿಲ್ದಾಣದಲ್ಲಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದಾಗ ಒಂದೆರಡು ವರ್ಷದಲ್ಲಿ ಕಾಮಗಾರಿ ಪೂರ್ಣಗೊಂಡು ವಿಮಾನ ಹಾರಾಡಬಹುದು ಅಂತ ನಿರೀಕ್ಷಿಸಲಾಗಿತ್ತು. ಆ ನಿರೀಕ್ಷೆ ಕನಸು ಈವರೆಗೆ ಈಡೇರಿಲ್ಲ ಅನ್ನೋದು ವಿಪರ್ಯಾಸ. ವಿಮಾನ ನಿಲ್ದಾಣದಲ್ಲಿ ಹಾದು ಹೋಗಿರುವ 17.5 ಕಿಲೋಮೀಟರ್ ವಿದ್ಯುತ್ ಮಾರ್ಗದ ಸ್ಥಳಾಂತರ ಕಾಮಗಾರಿಯನ್ನ ಕೆಪಿಟಿಸಿಎಲ್ ಮಾಡ್ತಾ ಇದ್ದು, ಅದು ಪೂರ್ಣಗೊಳಿಸಲು ಕನಿಷ್ಠ 1 ರಿಂದ 1.5 ತಿಂಗಳು ಬೇಕು ಅಂತ ಇದ್ದಾರೆ ಅಧಿಕಾರಿಗಳು. ಯೋಜನೆಗೆ ಒಟ್ಟು 982 ಎಕರೆ ಜಮೀನು ಅಗತ್ಯ ಇದೆ. 536.24 ಎಕರೆ ಭೂಮಿ ಸ್ವಾಧೀನಕ್ಕೆ ಕೆಐಎಡಿಬಿಗೆ ಹಣ ಪಾವತಿಸಲಾಗಿದೆ. ಸ್ವಾಧೀನಪಡಿಸಿಕೊಂಡ 536.24 ಎಕರೆ ಜಮೀನು ಪಿಡಬ್ಲ್ಯೂಡಿಗೆ ಹಸ್ತಾಂತರಿಸಲಾಗಿದೆ. ಸಂಪರ್ಕ ರಸ್ತೆ ಮತ್ತಿತರ ಉದ್ದೇಶಕ್ಕೆ 144.28 ಎಕರೆ ಭೂಮಿ ಸ್ವಾಧೀನಪಡಿಸಿಕೊಂಡು ಗುತ್ತಿಗೆ ಕಂಪನಿಗೆ ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಈ ಎಲ್ಲಾ ಪ್ರಕ್ರಿಯೆ ಬಳಿಕ ಕಾಮಗಾರಿ ಪ್ರಾರಂಭಗೊಂಡಿದೆ. ಪ್ರಥಮ ಹಂತದಲ್ಲಿ ರನ್ವೇ, ಸಂಪರ್ಕ ರಸ್ತೆ, ಕಾಂಪೌಂಡ್ ನಿರ್ಮಾಣಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಅಧಿಕಾರಾವಧಿಯ ಬಜೆಟ್ನಲ್ಲಿ 193.65 ಕೋಟಿ ಅನುದಾನ ಘೋಷಣೆ ಮಾಡಲಾಗಿತ್ತು. ಅದರಲ್ಲಿ ರನ್ವೇ ಕಾಮಗಾರಿ ಪ್ರಾರಂಭಗೊಂಡಿದೆಯಾದರೂ ಇನ್ನ ಪೂರ್ಣಗೊಂಡಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಮಾನ ನಿಲ್ದಾಣ ಸ್ಥಾಪನೆಯಾಗಬೇಕು, ಕಾರ್ಗೋ, ಗಾಲ್ಫ್ ಎಲ್ಲವೂ ಆಗಬೇಕು ಅಂತ ಯೋಜನೆ ರೂಪಿಸಲಾಗಿತ್ತು. ನಂತರ ಅದೆಲ್ಲವನ್ನ ಕೈಬಿಟ್ಟು ಕೇವಲ ವಿಮಾನ ಹಾರಾಟ, ನಿಲುಗಡೆ, ಮೂಲ ಸೌಲಭ್ಯಕ್ಕಷ್ಟೇ ಯೋಜನೆ ಬದಲಿಸಲಾಗಿದೆ. ಕನಿಷ್ಠ ಪಕ್ಷ ರನ್ವೇ ಮಾಡಿ ವಿಮಾನ ಹಾರಾಡುವ ವ್ಯವಸ್ಥೆಯನ್ನಾದರೂ ಕಲ್ಪಿಸುವ ಉದ್ದೇಶವೂ ಸದ್ಯಕ್ಕೆ ಸಫಲವಾಗುವಂತೆ ಕಾಣ್ತಾ ಇಲ್ಲ. 34 ಎಕರೆ ಭೂಪ್ರದೇಶದ ವಿದ್ಯುತ್ ಲೈನ್ ಅನ್ನು ಸ್ಥಳಾಂತರಿಸಲು 7.3 ಕೋಟಿ ಭೂ ಪರಿಹಾರ, ಬೆಳೆ ಪರಿಹಾರ ಸೇರಿದಂತೆ 19.7 ಕೋಟಿ ರು ನೀಡಬೇಕಿದೆ. ಪರಿಹಾರದ ಹಣ ನಿಗದಿಯಲ್ಲಿ ಅನ್ಯಾಯವಾಗಿದೆ ಎಂದು ಕೌಸಿಕ, ಅಂಕನಹಳ್ಳಿ, ಚಿಗಳ್ಳಿ ಸುತ್ತಲಿನ ರೈತರು ಹೋರಾಟ ನಡೆಸಿದ್ದಾರೆ. ವಿಮಾನ ನಿಲ್ದಾಣದ ಕಾಮಗಾರಿ ಪ್ರಗತಿ ಪರಿಶೀಲನೆ ನಡೆಸಲಾಗಿದೆ. ಒಂದಿಷ್ಟು ಕಾಮಗಾರಿ ತುರ್ತಾಗಿ ಆಗಬೇಕಾಗಿದ್ದು, ರನ್ವೇ 2024ರ ಡಿಸೆಂಬರ್ಗೆ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಹೇಳಿದ್ದಾರೆ.